ನಮಸ್ಕಾರ ವೀಕ್ಷಕರ, ಶುಭೋದಯ. ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈದ್ಯ ಮಲ್ನಾಡ್. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ಎಂದಿನಂತೆ ದ್ವಾದಶ ರಾಶಿಗಳ ಫಲ ಜೊತೆಗೆ ಚೈತ್ರ ಮಾಸದಲ್ಲಿ ಕೃಷ್ಣ ಪಕ್ಷದ ವ್ರತಾಚರಣೆಯ ವಿಶೇಷತೆಗಳೇನು, ಇದನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಈ ಒಂದು ವ್ರತಾಚರಣೆಯಿಂದ ನಮ್ಮ ಇಷ್ಟಾರ್ಥಗಳು ಯಾವ ರೀತಿಯಾಗಿ ಸಿದ್ಧಿಗೊಳ್ಳುತ್ತೆ, ಇದೆಲ್ಲದರ ಬಗ್ಗೆ ಮಾತನಾಡೋಣ. ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳು ಮತ್ತು ಆಧ್ಯಾತ್ಮಿಕ ಚಿಂತಕರಾಗಿರೋ ಶ್ರೀ ಶ್ರೀ ರೇಣುಕಾರಾಧ್ಯ ಗುರುಜಿಗಳಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಬನ್ನಿ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾತ್ತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಜಿ, ಮೊದಲಿಗೆ ದ್ವಾದಶ ರಾಶಿಗಳ ಫಲ ನೋಡೋದಾದ್ರೆ ಏನು ಹೇಳ್ತೀರಿ ಗುರುಜಿ ಇವತ್ತು? ಖಂಡಿತ ಇವತ್ತಿನ ದಿವಸ ವಿಶೇಷವಾಗಿ ಸ್ವಾತಿ ನಕ್ಷತ್ರವಿರ್ತಕ್ಕಂಥದ್ದು. ಸ್ವಾತಿ ನಕ್ಷತ್ರ ರಾಹುವಿನ ಒಂದು ಭಾವದಲ್ಲಿ ಚಂದ್ರನ ಸಂಚಾರ, ಏನಿಲ್ಲ ಫಲಾಫಲಗಳನ್ನು ನೋಡ್ತಕ್ಕಂಥದ್ದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಬಂಧುಗಳಿಂದ, ಸಾಲಗಾರರಿಂದ, ಶತ್ರುಗಳಿಂದ ಸ್ಥಿರಾಸ್ತಿ ನಷ್ಟವಾಗ್ತಕ್ಕಂಥದ್ದು, ಅಥವಾ ಪತ್ರಗಳಲ್ಲಾದರೂ ಕೂಡ ಅಥವಾ ರೈಟಿಂಗಲ್ಲಾದರೂ ಕೂಡ ವ್ಯತ್ಯಾಸಗಳಾಗ್ತಕ್ಕಂಥ ಒಂದು ಸಂದರ್ಭ, ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಎದುರಾಗುವಂಥದ್ದು, ಕುತ್ತಿಗೆ ನೋವು, ಸೊಂಟ ಬಾಧೆ, ಬೆನ್ನು ನೋವು, ಅಧಿಕ ಸುಸ್ತುಗಳು ಹೆಚ್ಚಾಗಿ ಕಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ವಲ್ಪ ಆರ್ಥಿಕವಾಗಿ ಮೋಸ. ಇವತ್ತಿನ ದಿವಸ ಯಾರಾದರೂ ಚೀಟಿ ವ್ಯವಹಾರ ಹಾಕಿದರೆ ಎಲ್ಲವೂ ಕೂಡ ನಷ್ಟವಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ತೋರಿಸ್ತಕ್ಕಂಥದ್ದು ಉಂಟು. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಯಾವುದೇ ವ್ಯವಹಾರಕ್ಕೆ ಕೈ ಹಾಕಿದ್ರೂ ಕೂಡ ಎಲ್ಲವೂ ಕೂಡ ಹಿನ್ನಡೆಯನ್ನು ಹೊಂದತಕ್ಕಂಥ ಒಂದು ಸಾಧ್ಯತೆಗಳನ್ನು ಇವತ್ತಿನೂ ಸಹ ಈ ಮೇಷರಾಶಿ ನೋಡ್ತಕ್ಕಂಥದ್ದು. ಹೆಸರು ಬೇಡಿ ದಾನ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ನೆರೆಹೊರೆಯವರಿಂದ, ಕಿರಿಯ ಸಹೋದರಿಂದ, ಬಂಧು ಬಾಂಧವರಿಂದ ಅನುಕೂಲವಾಗ್ತಕ್ಕಂಥದ್ದು, ಮಕ್ಕಳಲ್ಲಿ ಪ್ರಗತಿ, ಮಕ್ಕಳಿಂದ ಆರ್ಥಿಕವಾದಂಥ ಸಂಕಷ್ಟವನ್ನು ಎದುರಾಗತಕ್ಕಂಥ ಒಂದು ಸಂದರ್ಭ, ತೊಡೆಯ ಭಾಗಕ್ಕೆ, ಗಲ್ಲಕ್ಕೆ ಪೆಟ್ಟು ಮಾಡತಕ್ಕಂಥ ಒಂದು ಸನ್ನಿವೇಶಗಳ ನಿರ್ಮಾಣವಾಗ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಸೋಲು, ನಷ್ಟ, ನಿರಾಸೆಗಳನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನು ವೃಷಭ ರಾಶಿ ನೋಡುವಂಥದ್ದು. ಕುಲದೇವರಿಗೆ ಬಿಲ್ಲವದಳ ಪೂಜೆನ ಅರ್ಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಆತುರ, ಅಹಂಭಾವ, ಹುಮ್ಮಸ್ಸು ಅಧಿಕವಾಗಿ ವಾಹನ ಚಾಲನೆಯಲ್ಲಿ ವ್ಯತ್ಯಾಸಗಳಾಗಿ ಅಪಘಾತಗಳನ್ನು ಮಾಡಿಕೊಳ್ತಕ್ಕಂಥ ಒಂದು ಸಾಧ್ಯತೆ, ಗೃಹ ಬದಲಾವಣೆ, ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆಯ ಸಂದರ್ಭಗಳು ಬರುವಂಥದ್ದು, ಪಾಲುದಾರಿಕೆಯಿಂದ, ಸಂಗಾತಿಯಿಂದ ಧನಾಗಮನವಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನು ಇವತ್ತಿನ ಸಹ ಮಿಥುನ ರಾಶಿ ನೋಡುವಂಥದ್ದು. ಓಂ ಶ್ರೀ ವೀರಭದ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಪ್ರಯಾಣದಲ್ಲಿ ಆಕಸ್ಮಿಕವಾದಂಥ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುವಂಥದ್ದು, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸಕ್ಕೊಳಗಾಗಿ ತೊಂದರೆಗೆ ಸಿಲುಕ್ತಕ್ಕಂಥ ಒಂದು ಸನ್ನಿವೇಶ, ಅಜೀರ್ಣ, ಮೈಕೈ ನೋವು, ಗ್ಯಾಸ್ಟ್ರಿಕ್, ಆಹಾರ ವ್ಯತ್ಯಾಸದಿಂದ ಅನಾರೋಗ್ಯಗಳು, ಹವಾಮಾನ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಕಫ ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಡೈಜೆಷನ್ ಪ್ರಾಬ್ಲಮ್ಮು, ಅಜೀರ್ಣ ದೋಷಗಳು ಹೆಚ್ಚಾಗಿ ಕಾಡ್ತಕ್ಕಂಥ ಒಂದು ಸಾಧ್ಯತೆಗಳೆಲ್ಲವೂ ಕೂಡ ಈ ಕಟಕ ರಾಶಿಯದ್ದಾಗಿರುವಂಥದ್ದು. ಕುಲದೇವತಾ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹರಾಶಿ, ಮಕ್ಕಳಿಂದ ಅನಗತ್ಯವಾಗಿ ಖರ್ಚುಗಳು ಬರ್ತಕ್ಕಂಥದ್ದು, ದಾನ ಧರ್ಮ ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರ್ತಕ್ಕಂಥ ಒಂದು ಸಾಧ್ಯತೆ, ಮಿತ್ರರಿಂದ ನಿಮ್ಮ ಪ್ರತಿಷ್ಠೆ, ಗೌರವ, ಹೆಸರಿಗೆ ಕುಂದು ಬರ್ತಕ್ಕಂಥದ್ದು, ಅವರಿಂದ ಏನೋ ಸಣ್ಣದಾಗಿ ಪೆಟ್ಟು ಬೀಳ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸ್ವಲ್ಪ ಮಕ್ಕಳಿಗೋಸ್ಕರವಾಗಿ ಅಧಿಕವಾದಂಥ ಧನನಷ್ಟಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಅಥವಾ ಮಕ್ಕಳಿಂದ ಧನನಷ್ಟಗಳಾಗ್ತಕ್ಕಂಥದ್ದು, ಅಥವಾ ಮಕ್ಕಳ ವ್ಯವಹಾರದಲ್ಲಿ ಧನನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು, ಇಲ್ಲಾದರೂ ಹಣವನ್ನು ಕಳೆದುಕೊಳ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದನ್ನು ಸಿಂಹರಾಶಿ ನೋಡುವಂಥದ್ದು. ಶಿವಾಲಯ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಉದ್ಯೋಗಕ್ಕೆ ರಜೆ ಹಾಕುವಂಥ ಒಂದು ಸಂದರ್ಭಗಳು ಬರುವಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ಬಂದರೂ ಕೂಡ ಮೋಸವಾಗಿದೆ ಅಥವಾ ಮೋಸವಾಗುವುದು ಅನ್ನೋ ರೀತಿಯ ಸಂಶಯಗಳು ಕಾಡ್ತಕ್ಕಗಳಿಂದ ನೋವನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳು, ಬಾಧೆ, ಸಂಕಟಗಳನ್ನು ಅನುಭವಿಸಬೇಕಾದಂಥ ಒಂದು ಸ್ಥಿರ ಪರಿಸ್ಥಿತಿಗಳು, ಸ್ವಲ್ಪ ಅನಿರೀಕ್ಷಿತವಾದಂಥ ಕೆಟ್ಟ ಸುದ್ದಿಗಳಿಂದ ಪ್ರಯಾಣವನ್ನು ಮಾಡ್ತಕ್ಕಂಥ ಸಾಧ್ಯತೆ, ಅಥವಾ ದೇವರಿಗೆ ಹೋದ್ರೂ ಕೂಡ ದೇವಸ್ಥಾನದಲ್ಲೂ ಕೂಡ ನೆಮ್ಮದಿ ಇಲ್ಲ, ಪೂಜೆಯಲ್ಲೂ ಕೂಡ ನೆಮ್ಮದಿ ಇಲ್ಲ, ದೇವರನ್ನು ಅಥವಾ ಗುರುಗಳನ್ನು ಬೈದುಕೊಳ್ತಕ್ಕಂಥ, ನಿಂದನೆ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು, ಅಂಥ ಒಂದು ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದನ್ನು ಕನ್ಯಾ ರಾಶಿ ನೋಡುವಂಥದ್ದು. ಓಂ ಶ್ರೀ ಗುರು ಸಾಯಿನಾಥಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡುವುದು. ಶುಭವಾಗಲಿ. ಓಕೆ ಗುರುಜಿ, ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಬೆಳಗಾವಿಯಿಂದ ಪ್ರದೀಪ್ ಅಂತ. ನಮಸ್ತೆ.
ನಮಸ್ಕಾರ ಮೇಡಮ್. ಪ್ರದೀಪ್ ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕು ಮೇಡಮ್. ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಪ್ರದೀಪ್. 18/9/1991 ರೀ. 1991. ಹಾ ರೀ. ಸಮಯವನ್ನ ಹೇಳಿ ಪ್ರದೀಪ್. ಹಲೋ ರೀ. ಪ್ರದೀಪ್ ಸಮಯವನ್ನ ಹೇಳಿ, ಹುಟ್ಟಿದ ಸಮಯ ಹೇಳಿ. ಬೆಳಗ್ಗೆ 4 ಗಂಟೆ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ತಮ್ಮ ಪ್ರಶ್ನೆ ಕೇಳಿ. ಹಾ ರೀ. ನಮಃ ಶಿವಾಯ. ನಮಸ್ಕಾರ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಳಗಾವಿಯಿಂದ ಗುರುಜಿ. ಬೆಳಗ್ಗೆ 4 ಗಂಟೆನಾ? ಹಾ, ಬೆಳಗ್ಗೆ 4 ಗಂಟೆ. ಏನ್ ಮಾಡ್ಕೊಂಡಿದ್ದೀರಪ್ಪ? ನಾವು ಸೊಸೈಟಿಲಿ ಕ್ಲರ್ಕ್ ಅಂತ ಕೆಲಸ ಮಾಡ್ತಿದ್ವಿ. ಆಗಲಿ. ಪೂರ್ವಾಷಾಢ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಜಾತಕ ಅಂತ ಹೇಳ್ತದೆ. ಲಗ್ನಾಂಶವನ್ನು ನೋಡಿದಾಗ ಆಶ್ಲೇಷ ನಕ್ಷತ್ರದಲ್ಲಿ ಲಗ್ನಾಂಶವಿರ್ತಕ್ಕಂಥ ಒಂದು ಪರಿಸ್ಥಿತಿ, ಕುಜನ ಭಾವಬಲ, ಹಸ್ತ ನಕ್ಷತ್ರ ಚೆನ್ನಾಗಿರ್ತಕ್ಕಂಥದ್ದು ಉಂಟು. ಈಗಿಂದ 5-6 ವರ್ಷಗಳಿಂದ ಸ್ವಲ್ಪ ಬೆಳವಣಿಗೆ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿಗಳೆಲ್ಲವೂ ಕೂಡ ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಕುಜ ಹಸ್ತನಾಗಿರ್ತಕ್ಕಂಥದ್ದು ಸಣ್ಣ ಪ್ರಮಾಣ, ಅಂದರೆ ಬಂದಂಥ ಅವಕಾಶ ಸ್ವಲ್ಪ ಕೈ ತಪ್ಪತಕ್ಕಂಥದ್ದನ್ನು ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಓಕೆ ಚೆನ್ನಾಗಿರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಅದರ ಜೊತೆಯಲ್ಲಿ ಸಪ್ತಮಾಧಿಪತಿ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅಡ್ಡಿಗಳು ಅಂತಕ್ಕಂಥ ಒಂದು ಪರಿಸ್ಥಿತಿಗಳು ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಅದರ ಜೊತೆಯಲ್ಲಿ ಸ್ವಲ್ಪ ಆರೋಗ್ಯ ಯಾಕೋ ಉಷ್ಣಬಾಧೆ ಅಂತಕ್ಕಂಥದ್ದು, ಆಹಾರ ವ್ಯತ್ಯಾಸದಿಂದ ಸ್ವಲ್ಪ ಆರೋಗ್ಯದ ವ್ಯತ್ಯಾಸ ಅಂತಕ್ಕಂಥದ್ದು, ಉದ್ಯೋಗದಲ್ಲಿ ವಿಪರೀತವಾದಂಥ ಒತ್ತಡವನ್ನು ಅಥವಾ ಉದ್ಯೋಗ ಬದಲಾವಣೆ ಅಥವಾ ಸ್ಥಳ ಬದಲಾವಣೆ ಆಲೋಚನೆಗಳು ಇರ್ತಕ್ಕಂಥದ್ದೆಲ್ಲವೂ ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳಿದೆ. ಹೌದು ಅಲ್ಲವೋ? ಮದುವೆ ಬಗ್ಗೆ ಸೆಟ್ ಆಗ್ತಾರೆ. ಅದನ್ನೇ ಹೇಳಿದ್ದು, ಶುಭ ಕಾರ್ಯದ ಅಡ್ಡಿ ಅಂತ ಹೇಳಿದ್ದು ಅದನ್ನೇ. ಹಾಗಲಿ ಸಪ್ತಮದಲ್ಲಿ ಶನಿ ವಕ್ರ, ಹಾಗಾಗಿ ಬರುವಂಥ ಹೆಣ್ಣು ಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಿರ್ತಕ್ಕಂಥ ಜಾತಕಗಳು ನಿಮಗೆ ಹೊಂದಾಣಿಕೆ ಆಗುತ್ತೆ ಅಂತ ಹೇಳ್ತದೆ. ಹಾಗಾಗಿ ಆ ಸಪ್ತಮದಲ್ಲಿರ್ತಕ್ಕಂಥ ಶನಿದೋಷವನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥದ್ದು, ಸಾಧ್ಯವಾದರೆ ಮನೆಯಲ್ಲಿ ಒಂದು ನವಗ್ರಹ ಶಾಂತಿಯನ್ನು ಮಾಡಿಬಿಟ್ಟು ತಿಲಹೋಮ ಶಾಸ್ತ್ರಬದ್ಧವಾಗಿ ಮಾಡುವಂಥವರ ಕೈಯಲ್ಲಿ ನೋಡಿಕೊಂಡು ಮಾಡಿಕೊಳ್ಳಿ. ತಿಲಹೋಮವನ್ನು ಮಾಡಿಕೊಂಡು ಪ್ರತಿ ಶನಿವಾರ ದಿವಸ ಹನುಮಂತನ ದರ್ಶನವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ, ಸಾಧ್ಯವಾದರೆ ಹನುಮಂತನಿಗೆ ವಿಳೆದೆಲೆ 108 ವಿಳೆದೆಲೆ ಹಾರವನ್ನು ಅರ್ಪಿಸ್ತಕ್ಕಂಥದ್ದು ಮಾಡಿ, ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ, ಭಾಗ್ಯೋದಯವಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದಗಳು ಪ್ರದೀಪ್ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ ಕಲಬುರಗಿಯಿಂದ, ರೇಣುಕಾ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ರೇಣುಕಾ ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ಹೇಳಿ ಮಾ. 37/1984. 37/1984. ಹುಟ್ಟಿದ ಸಮಯ ತಿಳಿಸಿಮ್ಮ. ಬೆಳಗ್ಗೆ 8:25. ತಮ್ಮ ಪ್ರಶ್ನೆ ಕೇಳಿ ಮಾ, ಗುರೂಜಿ ಇದ್ದಾರೆ. ನಮಃ ಶಿವಾಯ. ನಮಸ್ತೆ ಗುರುಗಳೇ. ಎಲ್ಲಿಂದ ಕರೆ ಮಾಡ್ತಾ ಇರೋದ ತಾಯಿ? ನಾವು ಕಲಬುರಗಿಯಿಂದ. ಆಗಲಿ. ಮಕಾ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಜಾತಕ ಲಗ್ನಾಂಶವನ್ನು ನೋಡಿದಾಗ ಪೂರ್ವಾಷಾಢ ನಕ್ಷತ್ರ ಪುಬ್ಬಾ ನಕ್ಷತ್ರದಲ್ಲಿ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿ, ಅದರಲ್ಲೂ ಚಂದ್ರನ ಭಾವಫಲಗಳೇ ನಡೀತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಈ ಜಾತಕಕ್ಕೆ ಮಾನಸಿಕವಾದಂಥ ಒಂದು ಚಂಚಲತೆಗಳು ಅಂತಕ್ಕಂಥದ್ದು ಒಂದರ ಜೊತೆಯಲ್ಲಿ ಆರೋಗ್ಯದಲ್ಲಿ ವಿಪರೀತ ವ್ಯತ್ಯಾಸ, ಕಾಲು ನೋವು, ಹೊಟ್ಟೆ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಉಷ್ಣ ಜಾಸ್ತಿ ಆದಾಗ ಊಟ ಸೇರದಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ, ಎಲ್ಲೋ ಮಾಟ ಮಂತ್ರ ತಂತ್ರ ಆಗಿಬಿಟ್ಟಿರೋ ರೀತಿಯಾದಂಥ ಒಂದು ಭಾವನೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಮನೆಯಲ್ಲಿ ಅಭಿವೃದ್ಧಿಗಳು ಕಾಣ್ತಾ ಇಲ್ಲ, ಸಾಲಬಾಧೆಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಯಾವುದರಲ್ಲೂ ಕೂಡ ನೆಮ್ಮದಿ ಇಲ್ಲ, ಗಡಿಬಿಡಿ ಏನು ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾಯಿಲ್ಲ, ಸುಮ್ಮನೆ ಮಾಡತಕ್ಕಂಥದ್ದಷ್ಟೇ, ಗಡಿಬಿಡಿ ಆಗ್ತಕ್ಕಂಥಷ್ಟೇ, ಒತ್ತಡವನ್ನು ಮಾಡಿಕೊಳ್ತಕ್ಕಂಥದ್ದಷ್ಟೇ, ಯಾವುದೂ ಕೂಡ ನೆಮ್ಮದಿಯೂ ಇಲ್ಲ, ಅದರ ಜೊತೆಯಲ್ಲಿ ಅಭಿವೃದ್ಧಿಯೂ ಕೂಡ ಕಾಣ್ತಾ ಇಲ್ಲ. ನೀನು ಹೋದಾಗ ಹೆಂಗಿದೆಯೋ ಆ ಮನೆಗೆ ಇವತ್ತೂ ಒಂದು ದಿವಸವೂ ಕೂಡ ಅದೇ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಹೌದು ಅಲ್ವ ತಾಯಿ? ಹೌದು ಗುರುಜಿ. ಹೇಳಿ ತಾಯಿ, ಏನಾಗಬೇಕು? ನೀವು ಹೇಳಿದಷ್ಟು ಕರೆಕ್ಟ್ ಅದೇ ಮದುವೆ ಬಗ್ಗೆ ಕೇಳಬೇಕಿತ್ತು. ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸಪ್ತಮಾಧಿಪತಿಯಾದಂಥವನು ಕುಜನ ಭಾವದಲ್ಲಿ ಸರ್ಪದೋಷ ಅಂತಕ್ಕಂಥದ್ದು ಬಹಳ ಪ್ರಬಲವಾಗಿ ಪೀಡಿಸ್ತಾ ಇರ್ತಕ್ಕಂಥದ್ದು ಉಂಟು ತಾಯಿ. ಆ ಸರ್ಪದೋಷವನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಸೂಕ್ತ. ಅದನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ, ಯೋಗ ಫಲಗಳು ಕೂಡಿ ಬರ್ತಕ್ಕಂಥದ್ದು ಉಂಟು. ಶಾಸ್ತ್ರಬದ್ಧವಾಗಿ ಸಾಧ್ಯವಾದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೋ ಅಥವಾ ಘಾಟಿ ಸುಬ್ರಹ್ಮಣ್ಯಕ್ಕೋ ಹೋಗಿ ಮಾಡಿಸ್ಕೊಳ್ತಕ್ಕಂಥದ್ದನ್ನು ಮಾಡಿ, ಅಥವಾ ಅಲ್ಲಿ ಯಾರಾದರೂ ಶಾಸ್ತ್ರಬದ್ಧವಾಗಿ ಮಾಡ್ತಾರೆ ಅಂತಂದರೆ ಒಂದು ಆಶ್ಲೇಷ ಬಲಿ ಮತ್ತು ಸರ್ಪದೋಷ ಪರಿಹಾರವನ್ನು ಮಾಡಿಕೊಂಡು ಮುಂದೆ ಹೋಗಿ, ಖಂಡಿತ ಅನುಕೂಲವಾಗುತ್ತೆ. ಅದರ ಜೊತೆಯಲ್ಲಿ ಮನೆ ದೇವರಿಗೆ 9 ಅಮಾವಾಸ್ಯೆಗಳ ಕಾಲ ಹೋಗಬೇಕು. 9 ಅಮಾವಾಸ್ಯೆಗಳ ಕಾಲ ಹೋಗ್ಬಿಟ್ಟು ಅಲ್ಲಿ ನಿನ್ನ ಕೈಯಿದೆ ಪ್ರಸಾದವನ್ನು ತಯಾರು ಮಾಡ್ಕೊಬೇಡಿ, ಯಾವುದಾಗುತ್ತೋ ಅದನ್ನು ಪ್ರಸಾದ ತಯಾರು ಮಾಡ್ಕೊಳ್ಬೇಕು, ಮನೆ ದೇವರಿಗೆ ನೈವೇದ್ಯ ಮಾಡಬೇಕು. ಆತನಿಂದ ಬರಬೇಕಾದ್ರೆ 60 ವರ್ಷ ದಾಟಿರ್ತಕ್ಕಂಥವ್ರಿಗೆ ಆ ಪ್ರಸಾದವನ್ನು ವಿನಿಯೋಗ ಮಾಡಬೇಕು, ಅಂದರೆ ವಯೋವೃದ್ಧರಿಗೆ ಆ ಪ್ರಸಾದವನ್ನು ವಿನಿಯೋಗ ಮಾಡಬೇಕು. ಒಂದು 21 ಅಮಾವಾಸ್ಯೆಗಳ ಕಾಲವನ್ನು ಮಾಡಿಬಿಟ್ಟು
21ನೇ ಅಮಾವಾಸ್ಯೆ ಒಂದು 5 ಜನ ವಯೋವೃದ್ಧರಿಗೆ ಸ್ವಲ್ಪ ವಸ್ತ್ರದಾನವನ್ನು ಮಾಡು. ತದನಂತರವಾಗಿ ನೋಡು ನಿನ್ನ ಬಾಳಲ್ಲಿ ಬೆಳಕು ಭಾಗ್ಯೋದಯ ಅಂತಕ್ಕಂಥದ್ದು ಹುಟ್ಟುತ್ತದೆ. ಒಳ್ಳೆಯದಾಗ್ತಾರೆ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಗುರುಜಿ, ಒಂದು ವಿರಾಮವನ್ನು ತಗೋಬಿಡೋಣ. ಗುರುಜಿ, ಉಳಿದಂತಹ 6 ರಾಶಿಗಳ ಫಲ ನೋಡೋದಾದ್ರೆ ಇವತ್ತು ಹೇಗಿದೆ ಗುರುಜಿ? ಖಂಡಿತ. ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಶುಭ ಕಾರ್ಯಗಳಿಗಾಗಿ, ಬಂಧು ಬಾಂಧವರಿಗಾಗಿ, ಕಿರಿಯ ಸಹೋದರನಿಗಾಗಿ ಅಧಿಕ ಖರ್ಚುಗಳು ಬರ್ತಕ್ಕಂಥದ್ದು. ಹಠಮಾರಿತನದಿಂದ, ಸ್ವಯಂಕೃತ ಅಪರಾಧದಿಂದ, ಆತುರದ ಸ್ವಭಾವಗಳಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ವಾತಾವರಣ. ಶುಗರ್, ಅಜೀರ್ಣ, ಮೈಕೈ ನೋವು, ಮೂತ್ರದೋಷಗಳಿಂದ ಅನಾರೋಗ್ಯಗಳು ಪೀಡಿಸ್ತಕ್ಕಂಥದ್ದು. ಸಾಲಬಾಧೆಗಳಿಂದ ಭವಿಷ್ಯದ ಬಗ್ಗೆ ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಶತ್ರುಗಾಟಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಸನ್ನಿವೇಶವನ್ನು ತುಲಾರಾಶಿ ನೋಡುವಂಥದ್ದು. ಓಂ ಶ್ರೀ ಸುದರ್ಶನಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದರಿಂದ ದೋಷ ಪ್ರಮಾಣಗಳ ಮೇಲೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಉದ್ಯೋಗ ಬದಲಾವಣೆಗೆ ಸೂಕ್ತ ಕಾಲ ಕೂಡಿ ಬರ್ತಕ್ಕಂಥದ್ದು. ಪ್ರಯಾಣದಲ್ಲಿ ಅಡೆತಡೆಗಳು, ಕಾರ್ಯ ಕರ್ತವ್ಯದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು. ಗೌರವಯುತ ಅಥವಾ ಗಣ್ಯ ವ್ಯಕ್ತಿಗಳಿಂದ, ಹಿರಿಯರಿಂದ ಪ್ರಶಂಸೆ ಮತ್ತು ಹೊಗಳಿಕೆಗೆ ಪಾತ್ರರಾಗ್ತಕ್ಕಂಥ ಒಂದು ಸನ್ನಿವೇಶ. ಯಾವುದೋ ಬಹಳ ಹಿಂದಿನಿಂದಲೂ ಕೂಡ ಒಂದು ಆಸೆಗಳು ಈಡೇರಿಲ್ಲ ಅನ್ನೋ ರೀತಿಯಾದಂಥ ಆಲೋಚನೆಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು. ಆ ಒಂದು ಭಾವನೆಗಳಿಗೆ ಬೆಲೆ ಸಿಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಆತಂಕಗಳು. ಆರ್ಥಿಕವಾಗಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಮತ್ತು ಇನ್ವೆಸ್ಟ್ಮೆಂಟಲ್ಲಿ ಸ್ವಲ್ಪ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನು ವೃಶ್ಚಿಕ ರಾಶಿ ನೋಡುವಂಥದ್ದು. ಹಸಿರು ಬಟ್ಟೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಧನುಸ್ಸು ರಾಶಿ, ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರುಗಳಾಗ್ತಕ್ಕಂಥದ್ದು. ಸ್ವಯಂಕೃತ ಅಪರಾಧಗಳು, ಬೇಜವಾಬ್ದಾರಿತನದ ನಡವಳಿಕೆಗಳು ಭವಿಷ್ಯದ ಮೇಲೆ ದುಷ್ಪರಿಣಾಮಗಳನ್ನು ಬೀರ್ತಕ್ಕಂಥ ಸಾಧ್ಯತೆಗಳು. ಸದಾ ದೈವ ಚಿಂತನೆಯಲ್ಲಿರ್ತಕ್ಕಂಥದ್ದು. ಉನ್ನತ ಪದವಿ, ಉದ್ಯೋಗ, ಉತ್ತಮವಾದಂಥ ಹೆಸರು, ಹೆಚ್ಚಿನ ಧನ ಸಂಪಾದನೆ ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರ್ತಕ್ಕಂಥದ್ದು. ಅನಿರೀಕ್ಷಿತವಾಗಿ ದಾನ ಧರ್ಮ ಕಾರ್ಯಗಳಿಗೆ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು. ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಒಲವು ಜಾಸ್ತಿ ಆಗ್ತಕ್ಕಂಥದ್ದನ್ನು ಧನುಸ್ಸು ರಾಶಿ ನೋಡುವಂಥದ್ದು. ಅಕ್ಕಿಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಉದ್ಯೋಗ ನಿಮಿತ್ತ ಪ್ರಯಾಣ ಮತ್ತು ವಿದೇಶ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭ. ಅನಿರೀಕ್ಷಿತ ಮತ್ತು ಆಕಸ್ಮಿಕವಾದ ಧನ ಸಂಪಾದನೆಯ ಸೂಚನೆಗಳು ಗೋಚರಿಸ್ತಕ್ಕಂಥದ್ದು. ಗಂಟಲು ನೋವು, ಉಸಿರಾಟ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಕ್ಕಂಥ ಸಾಧ್ಯತೆಗಳು. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾದಂಥ ನೋವನ್ನು ಅನುಭವಿಸ್ತಕ್ಕಂಥದ್ದು. ಸುಸ್ತು ಜಾಸ್ತಿ ಆಗ್ತಕ್ಕಂಥದ್ದು. ಬೆನ್ನು ಸೆಳೆತ, ಕುತ್ತಿಗೆ ನೋವು ಹೆಚ್ಚಾಗಿ ಬರ್ತಕ್ಕಂಥದ್ದು. ಸ್ವಲ್ಪ ಆರೋಗ್ಯದ ಒಂದು ಡೈಜೆಷನ್ ಪ್ರಾಬ್ಲಮ್ ಸಂಬಂಧಪಟ್ಟಂಥ ಅಥವಾ ಅತಿಯಾದಂಥ ಆಹಾರ ಸೇವನೆಯಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದನ್ನು ಮಕರ ರಾಶಿ ನೋಡುವಂಥದ್ದು. ಮಕ್ಕಳಿಗೆ ವಸ್ತ್ರದಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಮಿತ್ರರಿಂದ ಕುಟುಂಬದಲ್ಲಿ ಅಂತಃಕಲಹಗಳು ಬರುವಂಥದ್ದು. ಮಕ್ಕಳಿಗೋಸ್ಕರ ಮಾಡಿದಂಥ ಒಂದು ಸಾಲದ ಚಿಂತೆಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು. ಹಿರಿಯ ಸಹೋದರನಿಂದ ಎಡವಟ್ಟುಗಳು. ಪೊಲೀಸ್ ಸ್ಟೇಷನ್, ಕೋರ್ಟು ಮೆಟ್ಟಿಲೇರಬೇಕಾದಂಥ ಒಂದು ಸಂದರ್ಭ ಬರ್ತಕ್ಕಂಥದ್ದು. ಕಲಹಗಳು ಹೆಚ್ಚಾಗಿ ಆಗ್ತಕ್ಕಂಥದ್ದು. ಸ್ವಲ್ಪ ಮಕ್ಕಳಿಂದ ನೋವನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳು. ಆದರೆ ಮಿತ್ರರಿಂದ ಧನ ಸಹಾಯ ಅಂತಕ್ಕಂಥದ್ದು ಅರಿದು ಬರಬೇಕು. ಆದರೆ ಮಿತ್ರರಿಗೆ ಕೊಟ್ಟಂಥ ದುಡ್ಡು ಅಂತಕ್ಕಂಥದ್ದು ಮೋಸವಾಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ನೋಡ್ತಕ್ಕಂಥದ್ದನ್ನು ಕುಂಭರಾಶಿ ನೋಡುವಂಥದ್ದು. ಪಾರ್ವತಿ ದೇವಿಗೆ ಅರಿಶಿನವನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ಪ್ರೀತಿ ಪ್ರೇಮದ ವಿಷಯಗಳಿಗೆ ಮನಸ್ಸು ಜಾರತಕ್ಕಂಥ ಸಾಧ್ಯತೆ. ಉದ್ಯೋಗ ಸ್ಥಳದಲ್ಲಿ ಉತ್ತಮ ಹೆಸರು ಮತ್ತು ಗೌರವ ಲಭಿಸೋದಕ್ಕೆ ದಾರಿಯಾಗ್ತಕ್ಕಂಥದ್ದು. ಸ್ಥಿರಾಸ್ತಿ ಗೊಂದಲ, ಸ್ಥಿರಾಸ್ತಿ ವಿಷಯಗಳು ಮನಸ್ಸಿಗೆ ಹೆಚ್ಚು ಘಾಸಿ ಉಂಟು ಮಾಡತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಯಾವ ಪೂಜೆ ಮಾಡಿದ್ರೂ ಕೂಡ ಯಾಕೋ ನನ್ನ ಆಸೆಗಳು ಈಡೇರ್ತಲ್ವ ಅನ್ನೋ ರೀತಿಯಾದಂಥ ಒಂದು ದೈವ ನಿಂದನೆ ಅಥವಾ ದೇವರ ಮೇಲೆ ಕೋಪವನ್ನು ಮಾಡಿಕೊಳ್ತಕ್ಕಂಥ ಅಥವಾ ಬೇಸರವನ್ನು ಮಾಡಿಕೊಳ್ತಕ್ಕಂಥ, ಹಿರಿಯರ ಮೇಲೆ ಬೇಸರವನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಯೂ ಕೂಡ ಮೀನರಾಶಿ ನೋಡೋದಾಗಿರುವಂಥದ್ದು. ಗೋ ಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ ಗುರುಜಿ, ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಬೆಂಗಳೂರಿನಿಂದ ರೂಪಾ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ರೂಪಾ ಅವರು? ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ಯಜಮಾನ್ರ ಹೆಸರು ಹೇಳಿ ಮಾ. ಕೆಂಪೇಗೌಡ. ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಮಾ ರೂಪಾ. ಗೊತ್ತಿಲ್ಲ ಮೇಡಮ್, ಅದು ಸಮಯ ಇದು ಗೊತ್ತಿಲ್ಲ ಸರ್. ಗುರುಜಿ ಇದ್ದಾರೆ, ಮಾತನಾಡಿ ಮಾ. ನಮಃ ಶಿವಾಯ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ಬೆಂಗಳೂರಿಂದ ಗುರುಜಿ. ಏನ್ ಮಾಡ್ಕೊಂಡಿದ್ದಾರೆ ಯಜಮಾನ್ರು? ಆಟೋ ಓಡಿಸ್ತಾರೆ. ಈ ನಿಮ್ಮ ಸ್ವರವನ್ನ ಆಧಾರವಾಗಿ ತೆಗೆದುಕೊಂಡು ನೋಡಿದಾಗ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಹುಟ್ಟಿದ ಮನೆಯಲ್ಲಿ ಒಂದು ರೀತಿಯಾದಂಥ ಪರವಾಗಿಲ್ಲ, ಜೀವನ ಮಟ್ಟ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು. ಈಗಲೂ ಕೂಡ ಜೀವನ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ, ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಆಲೋಚನೆಗಳು ಬರ್ತಾ ಇರ್ತಕ್ಕಂಥದ್ದು ಉಂಟು. ಅದರ ಜೊತೆಯಲ್ಲಿ ಸ್ವಲ್ಪ ಯಜಮಾನರು ಒಳ್ಳೆತನವಿದೆ, ಆದರೆ ಸ್ವಲ್ಪ ಸಿಟ್ಟು ಮತ್ತು ಕೋಪದ ಒಂದು ಪ್ರವೃತ್ತಿಗಳು.
ಅದರ ಜೊತೆಯಲ್ಲಿ ಸ್ವಲ್ಪ ಬೇಜವಾಬ್ದಾರಿಗಳು ಇರ್ತಕ್ಕಂಥದ್ದು. ಅಂದರೆ ಒಂದು ದಿವಸ ಕೆಲಸಕ್ಕೆ ಹೋದರೆ ಇನ್ನೊಂದು ದಿವಸ ಯಾಕೋ ಹೋಗಕ್ಕಾಗ್ತಲ್ಲ ಅನ್ನೋ ರೀತಿಯಾದಂಥ ಒಂದು ಬೇಜವಾಬ್ದಾರಿತನ ಒಂದು. ಎರಡನೇದಾಗಿ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ ಯಜಮಾನರದು. ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಆದರೆ ಊರಿನ ಬಗ್ಗೆ ಅಥವಾ ಸ್ನೇಹಿತರ ಬಗ್ಗೆ ಅಥವಾ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಾಗ ಜಾಸ್ತಿ. ಈ ಕುಟುಂಬದ ಬಗ್ಗೆ ಹೆಚ್ಚು ಜವಾಬ್ದಾರಿಗಳನ್ನು ತೆಗೆದುಕೊಂಡ್ರೂ ಕೂಡ ಕುಟುಂಬವೇ ಹೆಚ್ಚು ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿನಲ್ಲಿ ಇಲ್ಲ ಅಂತಕ್ಕಂಥದ್ದು. ಯಾರಾದರೂ ಏನಾರು ಕಷ್ಟದಲ್ಲಿದ್ದಾರೆ ಅಂದರೆ ಸಾಕು, ಏನು ಬೇಕಾದರೂ ಕೂಡ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಮನಸ್ಥಿತಿನಲ್ಲಿ ಇರ್ತಕ್ಕಂಥದ್ದು. ಕುಟುಂಬ ಅವತ್ತಿಗೆ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಪರಿಣಾಮಗಳಿಲ್ಲ. ಆದರೆ ಇನ್ನೊಂದು ಬಹಳ ಮುಖ್ಯವಾದಂಥದ್ದು, ನೀವು ಮದುವೆ ಆಗುವುದಕ್ಕೆ ಮೊದಲು ತುಂಬ ಕಷ್ಟದಲ್ಲಿದ್ದರು, ನೀವು ಮದುವೆಯಾಗಿ ಬಂದ ನಂತರವಾಗಿ ಅವರ ಬಾಳಲ್ಲಿ ಸ್ವಲ್ಪ ಬೆಳಕು ಮತ್ತು ನೆಮ್ಮದಿ ಅಂತಕ್ಕಂಥದ್ದು, ಒಳ್ಳೆಯ ಬದಲಾವಣೆ ಅಂತಕ್ಕಂಥದ್ದು, ನಡವಳಿಕೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ಬಂದಿರತಕ್ಕಂಥದ್ದು ನೀವು ಆ ಮನೆ ಪ್ರವೇಶ ಅವರ ಬಾಳಲ್ಲಿ ಬಂದ ನಂತರವಾಗಿ. ಇಷ್ಟೆಲ್ಲ ಮಾಡಿರಿ, ಬೇರೆ ದೇವರ ಪೂಜೆಗಳನ್ನು ಮಾಡ್ತೀರಿ, ಪುನಸ್ಕಾರಗಳನ್ನು ಮಾಡ್ತೀರಿ, ಏನು ಬೇಕೋ ಯಾರಿಗೂ ಕೂಡ ಒಂದು ಸಣ್ಣದಾಗಿ ಇರಬೇಕಾದಷ್ಟು ಒಂದು ಸಾಸಿವೆ ಕಾಳಷ್ಟು ಕೇಡನ್ನು ಬಯಸಲೇ ಇರ್ತಕ್ಕಂಥ ಜೀವ ನೀವು. ಆದರೂ ಕೂಡ ಭಗವಂತ ನಮ್ಮನ್ನು ಇಟ್ಟಂಥ ಸ್ಥಿತಿನಲ್ಲೇ ಇಟ್ಟಿದ್ದಾನೆ. ಯಾಕೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿಗಳು? ಎಲ್ಲರ ಮುಂದೆ ನಾನು ಬೆಳೆಯೋದಕ್ಕೆ ಬೇಡವಾ? ಯಾಕೆ ಇದೆಲ್ಲ ಆಗ್ತಾ ಇದೆ? ಏನು ಕರ್ಮಫಲವ ಅಥವಾ ಮುಂದೇನಾದರೂ ಮಕ್ಕಳ ಭವಿಷ್ಯದಿಂದ ಅಥವಾ ಮಕ್ಕಳ ಇದರಿಂದ ಏನಾದರೂ ನಮಗೆ ಉದ್ಯೋಗ ಅಭಿವೃದ್ಧಿ ಆಗ್ತಕ್ಕಂಥದ್ದು ಅಥವಾ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಕ್ಕಂಥ ಯೋಗಗಳೇನಾದರೂ ಇದೆಯಾ? ಯಾವುದು ಕೂಡ ಗೊತ್ತಾಗದೆ ಎಲ್ಲ ಪ್ರಶ್ನೆಗಳು ಕೂಡ ಒಂದೇ ಸರಿ ನಿನ್ನ ಮನಸ್ಸಿನೊಳಗೆ ಸುಳಿದಾಡ್ತಾ ಇರ್ತಕ್ಕಂಥ ಸ್ಪಷ್ಟವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಹೌದು ಅಲ್ವ ತಾಯಿ? ನೀವು ಹೇಳಿದ ಅಷ್ಟು ನಿಜ ಗುರುಜಿ. ಆಗಲಿ ತಾಯಿ, ಹೇಳಿ ಏನಾಗ್ಬೇಕು ತಾಯಿ? ಅದೇ ಇನ್ನು ಮುಂದೆ ಕಾರ್ಯ ಆಗುತ್ತಾ? ನಮ್ಮ ಯಜಮಾನ್ರು ತುಂಬಾ ಒಳ್ಳೆಯವರು, ಯಾರಿಗೂ ಮೋಸ ಮಾಡಿಲ್ಲ, ನಮ್ಗೆ ಯಾಕೆ ಈ ಕಷ್ಟ ಅಂತ. ಆಗಲಿ, ನಾನು ಅದನ್ನೇ ಇಲ್ಲಿಯವರೆಗೆ ಹೇಳಿರ್ತಕ್ಕಂಥದ್ದು. ಇಲ್ಲ ತಾಯಿ, ನಿಜವಾಗಲೂ ಒಳ್ಳೆತನ ಅಂತಕ್ಕಂಥದ್ದಿದ್ದರೆ ಸ್ವಲ್ಪ ಕರ್ಮಫಲ ಕರಗಿದ ಮೇಲೆ ಅದ್ಭುತವಾದಂಥ ಭಾಗ್ಯೋದಯ ಅಂತಕ್ಕಂಥದ್ದು ಕೂಡಿ ಬರ್ತದೆ. ಶತಸಿದ್ಧವಾಗಿ ನಿಮಗೆ ತುಂಬ ಒಳ್ಳೆಯ ದಿವಸಗಳಿದೆ ಮುಂದೆ. ಒಂದು 8-10 ವರ್ಷಗಳ ಕಳೆದ ನಂತರವಾಗಿ ನೀವೇ ಹೇಳ್ತೀರಿ, ಯಾವಾಗಲಾದರೂ ನಮ್ಮ ಹತ್ರ ಸಿಕ್ಕಿದಾಗ ಅಥವಾ ನೇರವಾಗಿ ಬಂದು ಭೇಟಿಯಾದಾಗ ಅದ್ಭುತವಾದಂಥ ಜೀವನವನ್ನು ನೀವು ರೂಪಿಸ್ಕೊಳ್ಳೋದಕ್ಕೆ ದಾರಿಯಾಗುತ್ತೆ. ಯೋಚನೆ ಮಾಡೋವಂಥದ್ದು ಬೇಡ. ಕರ್ಮಗಳು ಕಳಿಬೇಕಲ್ಲ, ಆ ಕರ್ಮಗಳ ಕಳೆಯೋವರೆಗೂ ಕೂಡ ಕಾಡಾಟಗಳು ಅಂತ ಇರ್ತದೆ. ಆ ಕರ್ಮ ಯಾವಾಗ ಕಳೀತದೆ ಅಂತ ಇನ್ನೊಂದು 7-8 ವರ್ಷಗಳ ನಂತರವಾಗಿ ಇಲ್ಲಿಂದ ಸ್ವಲ್ಪ ಬೆಳವಣಿಗೆ ಆಗುತ್ತೆ, ಇಲ್ಲ ಅಂತಲ್ಲ, ಸಣ್ಣದಾಗಿ ಬೆಳವಣಿಗೆ ಆಗುತ್ತೆ. ಆದರೆ 7-8 ವರ್ಷಗಳ ನಂತರವಾಗಿ ಅದ್ಭುತವಾದಂಥ ರೀತಿಯಲ್ಲಿ ನಿನ್ನದೇ ಆದಂಥ ಒಂದು ಗೂಡು ಮಾಡ್ಕೊತೀಯ, ನಿನ್ನದೇ ಆದಂಥ ಜೀವನವನ್ನು ರೂಪಿಸ್ಕೊಳ್ತೀಯ. ಮಕ್ಕಳು ಅದ್ಭುತವಾದಂಥ ಪ್ರಗತಿಯನ್ನು ಹೊಂದುತ್ತಾರೆ. ಎಲ್ಲ ರೀತಿಯಲ್ಲೂ ಯೋಗವನ್ನು ಕಂಡುಕೊಳ್ತಿ ತಾಯಿ. ಯೋಚನೆ ಮಾಡೋದು ಬೇಡ. ಕೊನೆಗಾಲದಲ್ಲಿ ಅಮೃತವನ್ನು ನೋಡಿ ಹೋಗ್ತಕ್ಕಂಥ ಒಂದು ಜಾತಕ ನಿನ್ನದು. ಅದರ ಜೊತೆಯಲ್ಲಿ ಚಿನ್ನದ ತಟ್ಟಿನಲ್ಲಿ ಊಟ ಮಾಡಿ ಹೋಗಬೇಕು ಕೊನೆಗಾಲ ಅಂತಕ್ಕಂಥ, ಅಂದರೆ ಅಷ್ಟೊಂದು ವೈಭವೋಪೇತ, ಅಷ್ಟೊಂದು ಉತ್ತಮವಾದಂಥ ಜೀವನವನ್ನು ಕಾಣ್ತಕ್ಕಂಥ ಜಾತಕ. ಯಾಕೆ ಯೋಚನೆ ಮಾಡ್ತಿತ್ತಾಯಿ? ಅದ್ಭುತ. ನೀನು ಏನು ಮಾಡ್ತಿದೆಯೋ ಅದನ್ನು ಮುಂದುವರಿಸ್ಕೊಂಡೋಗು. ಒಳ್ಳೆತನದಿಂದ ಆ ಭಗವಂತನ ಆರಾಧನೆ ಮಾಡ್ಕೊಂಡೋಗು. ತಾನಾಗಿ ತಾನೇ ಎಲ್ಲವೂ ಕೂಡ ಬರ್ತದೆ. ಯೋಚನೆ ಮಾಡುವಂಥದ್ದು ಬೇಡ. ನಿನ್ನಂಥ ಒಳ್ಳೆತನಕ್ಕೆ, ನಿಮ್ಮ ಕುಟುಂಬದ ಒಳ್ಳೆತನಕ್ಕೆ ಭಗವಂತ ಒಲಿಯೋದಿಲ್ಲ, ಒಲ್ದೇ ಶುಭವಾಗಲಿ ತಾಯಿ. ಓಕೆ, ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ಗುರುಜಿ, ಇನ್ನು ಚೈತ್ರ ಮಾಸ ಕೃಷ್ಣ ಪಕ್ಷದ ಈ ಒಂದು ವ್ರತಾಚರಣೆನ ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಹಾಗೆ ಏನೆಲ್ಲ ಒಂದು ಫಲಗಳನ್ನು ಪಡೆದುಕೊಳ್ಬೋದು ಈ ವ್ರತಾಚರಣೆ ಮಾಡೋದ್ರಿಂದ ಗುರುಜಿ? ಇದು ತುಂಬ ಸೂಕ್ತವಾದಂಥ ಪ್ರಶ್ನೆ. ಯಾಕೆಂದರೆ ಯಾರು ಮಾಡಬೇಕು, ಹೇಗೆ ಮಾಡಬೇಕು? ಯಾರು ಬೇಕಾದರೂ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು. ಅಂದರೆ ತುಂಬ ಸಿಂಪಲ್. ತನ್ನ ತಾಯಿಗೆ ಮಗು ಏನಾದರೂ ಒಂದು ಕೊಟ್ಟರೆ ಎಷ್ಟು ಖುಷಿ ಅನ್ನುತ್ತೆ. ಇದನ್ನು ಕೊಟ್ಟರು, ಇದನ್ನು ಬೇಡ ನನಗೆ ಅಂತ ಏನಾದರೂ ತಾಯಿ ತಳ್ಳುತ್ತಾ ಅಥವಾ ಭಗವಂತ ತಳ್ಳುತ್ತಾನ? ಒಬ್ಬ ತಂದೆಗೆ ಮಗು ಏನೇ ಕೊಟ್ಟರು ಅಥವಾ ಮಕ್ಕಳು ಏನೇ ಕೊಟ್ಟರು ಅದು ಒಂದು ಖುಷಿ. ಆ ರೀತಿಯಲ್ಲಿ ಭಗವಂತನಿಗೆ ಭಕ್ತ ಅಂತಕ್ಕಂಥವ್ನು ಯಾವ ರೀತಿ ಪೂಜೆ ಮಾಡಿದ್ರೂ ಕೂಡ ಅದು ಖುಷಿನೇ ಅವನಿಗೆ ತಿಳಿದಂಥ ರೀತಿಯಲ್ಲಿ ಲೋಪವಾಗಬಾರದು ಅಷ್ಟೇ. ಲೋಪ ಅಂದರೆ ತನ್ನೊಳಗೆ ಲೋಪವಿಟ್ಟುಕೊಂಡು ಪೂಜೆ ಮಾಡಬಾರದು. ಇದು ಬಹಳ ಮುಖ್ಯ. ಪೂಜೆಯಲ್ಲಿ ನಾವು ಮಾಡ್ತಕ್ಕಂಥ ಪೂಜೆಯಲ್ಲಿ ಲೋಪ ಅಲ್ಲ, ತನ್ನೊಳಗೆ ಇರ್ತಕ್ಕಂಥ ಲೋಪಗಳನ್ನು ಇಟ್ಟುಕೊಂಡು ಪೂಜೆ ಮಾಡಿದರೆ ಅದೆಲ್ಲವೂ ಕೂಡ ಯಾವುದೇ ಪ್ರಯೋಜನ ಇಲ್ಲದಂಥ ಒಂದು ಪರಿಸ್ಥಿತಿ. ಅಂದರೆ ಅರಿಯೋ ನೀರಿನಲ್ಲಿ ಏನೋ ಬಿಟ್ಟೋ ರೀತಿಯಲ್ಲಿ ಆಗ್ತಕ್ಕಂಥ ಒಂದು ಪರಿಸ್ಥಿತಿಗಳು ಉಂಟು. ಹಾಗಾಗಿ ಎಲ್ಲವೂ ಕೂಡ ಇರ್ತಕ್ಕಂಥದ್ದು ತನ್ನೊಳಗಿನ ಶುದ್ಧತ್ವಗಳನ್ನು ಇಟ್ಟುಕೊಂಡು ಪೂಜಾ ಪುನಸ್ಕಾರಗಳನ್ನು ಮಾಡಬೇಕು. ನವರಾತ್ರಿಗಳನ್ನು ಸಾಮಾನ್ಯವಾಗಿ ಚೈತ್ರ ಮಾಸದಲ್ಲಿ ಕೆಲವೊಂದು ಸಂಸ್ಕಾರಗಳಿಂದ ನವರಾತ್ರಿಗಳನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಗಳು ಉಂಟು. ಏಕೆಂದರೆ ಪ್ರಥಮೆಯಿಂದ ನವಮಿವರೆಗೆ ಏನು ರಾಮನವಮಿ ಬರುತ್ತೋ ಅಲ್ಲಿವರೆಗೂ ವ್ರತಾಚರಣೆಗಳನ್ನು ಮಾಡ್ತಕ್ಕಂಥ ಪದ್ಧತಿಗಳು ಉಂಟು. ಆ ವ್ರತಾಚರಣೆಗಳು ಕೆಲವರಿಗೆ ಗೊತ್ತಿಲ್ಲ, ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲ, ಅದರ ಫಲಗಳು ಅಂತಕ್ಕಂಥದ್ದು ಏನು ಅಂತಕ್ಕಂಥ ಗೊತ್ತಿಲ್ಲ. ಏಕೆಂದರೆ ನವರಾತ್ರಿನಲ್ಲಿ ಏನು ಆಶ್ವೇಜ ಮಾಸದ ನವರಾತ್ರಿನಲ್ಲಿ ಶಕ್ತಿ ದೇವತೆನ ಹೇಗೆ ಆರಾಧನೆ ಮಾಡ್ತಿರೋ ಅದೇ ರೀತಿಯಲ್ಲಿ ಈಗಲೂ ಕೂಡ ಅದೇ ರೀತಿಯಾದೊಂದು ಫಲಗಳು ಸಿಗುತ್ತೆ ಆ ನವರಾತ್ರಿಗಳನ್ನು ಆಚರಣೆ ಮಾಡಿದ್ರೆ. ಆಚರಣೆ ಮಾಡಿಲ್ವಾ,
ಕೃಷ್ಣ ಪಕ್ಷದಲ್ಲಿ ಇವತ್ತಿನಿಂದಲೇ ಪ್ರಾರಂಭ ಮಾಡಿ 9 ಶಕ್ತಿ ದೇವತೆಯ ದರ್ಶನವನ್ನು ಮಾಡ್ತಕ್ಕಂಥದ್ದು, ಅಂದರೆ ಅಮ್ಮನವರ ದರ್ಶನವನ್ನು ಮಾಡ್ತಕ್ಕಂಥದ್ದು. 9 ದೇವಾಲಯದ ಶಕ್ತಿ ದೇವತೆಯ ದರ್ಶನವನ್ನು ಮಾಡಿ ಸಾಧ್ಯವಾದರೆ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಒಂದೊಂದು ಹೂವನ್ನು ಅರ್ಪಿಸ್ತಾ ಹೋಗಬೇಕು. ಅಂದರೆ ಒಂದು ದೇವಸ್ಥಾನಕ್ಕೆ ಮಲ್ಲಿಗೆ ಹೂವು, ಒಂದು ದೇವಸ್ಥಾನಕ್ಕೆ ಸೇವಂತಿಗೆ, ಈ ರೀತಿಯಲ್ಲಿ 9 ರೀತಿಯಾದಂಥ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಆ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ರಿಂದ ವಿಶೇಷವಾದಂಥ ಒಂದು ಫಲಾಫಲಗಳು, ಆ ಕರ್ಮಗಳು ಎಲ್ಲವೂ ಕೂಡ ನಾಶವಾಗುತ್ತೆ ಆ ಭಗವತಿ ಅನುಗ್ರಹದಿಂದ. ಶುಭವಾಗಲಿ, ಒಳ್ಳೆಯದಾಗಲಿ. ಧನ್ಯವಾದ ಗುರುಜಿ. ಕೃಷ್ಣ ಪಕ್ಷದ ವ್ರತಾಚರಣೆ ಯಾವ ರೀತಿ ಮಾಡಬೇಕು ಅಂತ ನಮ್ಮ ಪಬ್ಲಿಕ್ ಟಿವಿ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಮುಂದಿನ ಗುರುವಾರ, ಶುಕ್ರವಾರ, ಶನಿವಾರ ಭೇಟಿಯಾಗೋಣ. ಶುಭವಾಗಲಿ. ವೀಕ್ಷಕರಿದಾಗಿತ್ತು ಹೊತ್ತಿನ ವಿಶೇಷ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ.